ಇದೇನಿದು ಇಷ್ಟೊಂದು ನಿದ್ದೆ ಬರೋ ಹಾಗಾಗ್ತಿದೆ. ಇದೇ ರೈಟ್ ಟೈಮ್. ಮಗಳೇ, ಈಗ ನಿನ್ನ ಪರಕಾಯ ಪ್ರವೇಶ ವಿದ್ಯೆ ಸಿದ್ಧಿಯಾಯಿತು. ಅಕ್ಕ, I'm really sorry ಅಕ್ಕ. I'm really sorry ಅಕ್ಕ. I'm really sorry. ಏನು ಕಳ್ತಿದ್ಯಾ? ಹಾ, ಅಲ್ಲ, ಸಾರಿ ಕೇಳೋಂಥ ತಪ್ಪು ನೀನೇನ್ ಮಾಡಿದ್ಯಾ? ಅಕ್ಕ, ಇವ್ ಕೃಷ್ಣಂಗೋಸ್ಕರ ಎಷ್ಟು ದಿವಸದಿಂದ ಹಂಬಲಿಸ್ತಿದ್ರಿ. ಇವತ್ತು ಅವನ್ ಬಂದ್ ಮೊದಲನೇ ದಿನ ಅವನಿಗೆ ನೀವೇ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅಂತ ಮೂರ್ ಜನದ ಹತ್ರ ಎಣ್ಣೆ ತರಿಸಿದ್ರಿ, ಬಿಸಿನೀರ್ ಕಾಯಿಸಿದ್ರಿ. ನೀವೇ ಅವನ್ಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅಂತ ಕಾಯ್ತಾ ಕೂತಿದ್ರಿ. ಆದ್ರೆ ನಾನು ಇದ್ಯಾವ್ದು ಗೊತ್ತಿಲ್ದೆ ಕೃಷ್ಣಂಗ್ ಸ್ನಾನ ಮಾಡ್ಸದೆ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಅಯ್ಯೋ, ಆಗಿದ್ದಾಗೋಯ್ತು. ನೀನಿನ್ನೂ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ ಕೂತಿದ್ಯಾ? ಅದ್ ಹಾಗಲ್ಲ ಅಕ್ಕ. ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೋಪ ಮಾಡ್ಕೋತಿದ್ರು. ಆದ್ರೆ ನೀವು ನನಗೋಸ್ಕರ ನಿಮ್ಮ ಅವಕಾಶನ ಬಿಟ್ಕೊಟ್ರಿ. ನೀವು ನಿಜವಾಗ್ಲೂ ತಾಯಿ ಅಲ್ಲ ಅಕ್ಕ, ಮಹಾತಾಯಿ, ಮಹಾತಾಯಿ. ಪೂಜಾ, ಇದ್ರಲ್ಲಿ ಕೋಪ ಮಾಡ್ಕೊಳ್ಳೋಂಥದ್ದು ಏನಿದೆ? ಇಲ್ಲ ಅಕ್ಕ, ನಾನ್ ನಿಮ್ ಬಗ್ಗೆ ಯೋಚನೆ ಮಾಡ್ಬೇಕಾಗಿತ್ತು. ನಾನ್ ಸ್ವಾರ್ಥಿ ಆಗ್ಬಿಟ್ಟೆ. ಹಾಗೆಲ್ಲ ಮಾತಾಡ್ಬೇಡ ನೀನು. ಮಗುನ್ ಕಳ್ಕೊಂಡಿರೋ ಸಂಕಟ, ನೋವು ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ. ಅಕ್ಕ, ಪೂಜಾ, ನಾನು ನಿನ್ನ ಹಾಗೆ ತುಂಬಾ ಸಲ ಮಗುಗೋಸ್ಕರ ಹಂಬಲಿಸಿದ್ದೀನಿ. ಸಾಕಷ್ಟು ಅವಮಾನಗಳನ್ನ ಅನುಭವಿಸಿದ್ದೀನಿ. ಜೀವನದಲ್ಲಿ ನನಗೆ ಯಾವತ್ತೂ ಮಗುನ ಎತ್ತಾಡ್ಸೋ ಯೋಗನೇ ಇಲ್ವೇನೋ ಅಂತ ಕೊರಗಿದ್ದೀನಿ. ಮಗು ಕೈಲಿ ಅಮ್ಮ ಅಂತ ಕರೆಸ್ಕೊಳ್ಳೋ ಅದೃಷ್ಟ ಇಲ್ವಾ ದೇವ್ರೆ ಅಂತ ಎಷ್ಟೋ ಸಲ ಹತ್ತಿದ್ದೀನಿ. ಮಗುನ ಕಳ್ಕೊಂಡಿರೋ ತಾಯಿ ದುಃಖ ಏನು ಅಂತ ಸ್ವತಃ ನಾನೇ ಅನುಭವಿಸಿದ್ದೀನಿ. ಹಾಗಾಗಿ ಆ ದುಃಖ ನನಗೆ ಗೊತ್ತು ಪೂಜಾ. ಅಕ್ಕ, ನನಗೇನ್ ಅನ್ಸ್ತದೆ ಗೊತ್ತಾ? ನಿಮ್ ಜೀವನದಲ್ಲಿ ಹೇಗ್ ಮಿರಾಕಲ್ ಆಯ್ತು ಅದೇ ರೀತಿ ನನ್ ಜೀವನದಲ್ಲೂ ಮಿರಾಕಲ್ ಆದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಸತ್ತೋಗಿದೆ ಅಂತ ಅನ್ಕೊಂಡಿದ್ ನಿಮ್ ಮಗು ಹೇಗ್ ಬದುಕ್ ಬಂತು, ಅದೇ ರೀತಿ ನನ್ ಮಗುನು ಬದುಕ್ ಬಂದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ ಅಕ್ಕ? ಪೂಜಾ ಅಕ್ಕ, ನಿಮ್ ಕೃಷ್ಣ ಇವತ್ ನಿಮ್ನ ಹೇಗೆ ಅಮ್ಮ ಅಮ್ಮ ಅಂತ ಬಾಯಿ ತುಂಬಾ ಕರಿತಿದ್ದಾನೋ ಹಾಗೆ ನನ್ ಮಗುನು ನನ್ನ ಬಾಯಿ ತುಂಬಾ ಅಮ್ಮ ಅಂತ ಕರೆದ್ರೆ ನನ್ ಜೀವನ ಸಾರ್ಥಕ ಆಗತ್ತೆ ಅಕ್ಕ. ಆದ್ರೆ ಅದಾಗತ್ತ ಅಕ್ಕ? ಇಲ್ಲ, ಅದ್ಯಾವತ್ತೂ ಆಗಲ್ಲ ಅಕ್ಕ. ಯಾಕಂದ್ರೆ ನಾನೇ ನನ್ ಕೈಯಾರೆ ನನ್ ಮಗುನ ಮಣ್ಣ್ ಮಾಡಿ ಬಂದಿದ್ದೀನಿ. ನೋಡು ಪೂಜಾ, ಮಗು ಇಲ್ಲ ಅಂತ ಕೊರಗಬೇಡ. ಇನ್ಮೇಲೆ ನನ್ ಮಗುನೇ ನಿನ್ ಮಗು. ಇವತ್ತಿಂದ ನನ್ ಮಗ ನಿನ್ನನ್ನ ಚಿಕ್ಕಮ್ಮ ಅಂತ ಕರೆಯಲ್ಲ, ಅಮ್ಮ ಅಂತ ಕರೀತಾನೆ. ಅಕ್ಕ, ಹೌದು.